2025 ಜೂನ್ 4 ಇಂದಿಗೆ ಸರಿಯಾಗಿ ಸರಿಸುಮಾರು 1 ವರ್ಷದ ಹಿಂದೆ ಘೋರ ದುರಂತವೊಂದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಾಕ್ಷಿಯಾಗಿತ್ತು. ಅವತ್ತು ಒಂದು ಘಟನೆ ನಡೆದಂತಹ ಜಾಗದಲ್ಲಿ ಇವತ್ತು ನಾನು ನಿಂತಿದ್ದೇನೆ. ನೋಡ್ತಾ ಇರ್ಬೋದು, ಗೇಟ್ ನಂಬರ್ 12 RCB ಸರಿಸುಮಾರು 18 ವರ್ಷಗಳ ನಂತರ ಕಪ್ ಗೆದ್ದಂತಹ ಹರ್ಷ ಏನಿದೆ, ಕೇವಲ 18 ನಿಮಿಷ ಇದೇ ಸ್ಟೇಡಿಯಂನಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೂ ಕೂಡ ಸಾಧ್ಯವಾಗದ ರೀತಿಯ ದುರಂತವೊಂದು ಅವತ್ತು ಚಿನ್ನಸ್ವಾಮಿ ಸ್ಟೇಡಿಯದ ಅಂಗಳದಲ್ಲಿ ನಡೆದಿತ್ತು. RCBಯ ವಿಜಯೋತ್ಸವ ಸಂದರ್ಭದಲ್ಲಿ ನಡೆದಂತಹ ಕಾಲ್ತುಳಿತದಲ್ಲಿ ಸರಿಸುಮಾರು 11 ಜನರು ಅಮಾಯಕರು ಮೃತಪಟ್ಟಿದ್ದರು. ಅವತ್ತು ಪ್ರಮುಖವಾಗಿ ಘಟನೆ ನಡೆದಿರೋದು ಒಂದು ಗೇಟ್ ನಂಬರ್ 12 ಹಾಗೂ ಗೇಟ್ ನಂಬರ್ 10ರಲ್ಲಿ. ಸದ್ಯಕ್ಕೆ ನಾನು ನಿಂತಿರೋದು ಗೇಟ್ ನಂಬರ್ 12ರಲ್ಲಿ. ಇಲ್ಲಿ ಯಾವ ರೀತಿ ಘಟನೆ ಆಯಿತು ಅನ್ನೋ ಸಂಬಂಧಪಟ್ಟ ಹಾಗೆ ಒಂದು ಕಡೆ ನನ್ನ ಎಡಭಾಗ ಏನಿದೆ, ಈ ಒಂದು ಜಾಗದಲ್ಲಿ ಅವತ್ತು ಕಂಪ್ಲೀಟಾಗಿ ಕ್ಯೂ ನಿಂತಿರುತ್ತೆ. ಸಾವಿರಾರು ಅಭಿಮಾನಿಗಳು ಅವತ್ತು ಕ್ಯೂ ನಿಂತಿದ್ದರು. ಮತ್ತೊಂದು ಕಡೆ ಈ ಒಂದು ಬಲಭಾಗ ನೋಡ್ತಾ ಇರ್ಬೋದು, ಈ ಭಾಗ ಕೂಡ ಅಂದರೆ ಇದು ಗೇಟ್ ನಂಬರ್ 12 ಕನೆಕ್ಟೆಡ್ ಆಗಿರುವಂತಹ ರಸ್ತೆ ಇದು. ಈ ಭಾಗದಲ್ಲೂ ಕೂಡ ಸಾವಿರಾರು ಅಭಿಮಾನಿಗಳು ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಂತಿರ್ತಾರೆ. ಆವತ್ತು ಎಕ್ಸಾಕ್ಟ್ ಏನಾಯಿತು ಅಂದರೆ, ಬೆಳಗ್ಗೆ ಯಾವಾಗ RCB ಅಫಿಷಿಯಲ್ ಪೇಜಲ್ಲಿ ಇವತ್ತು ಸಂಭ್ರಮಾಚರಣೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ, ಜೊತೆಗೆ ಯಾವುದೇ ರೀತಿ ಎಂಟ್ರಿ ಫೀಸ್ ಇರಲ್ಲ ಅನ್ನೋ ಪೋಸ್ಟನ್ನು RCB ಆಗಿರ್ಬೋದು ಸರ್ಕಾರದ ಕಡೆಯಿಂದ ಒಂದು ಪೋಸ್ಟ್ ಆಗುತ್ತೋ, ಆ ಒಂದು ಪೋಸ್ಟ್ ನಂತರ ದೊಡ್ಡ ಲಕ್ಷಾಂತರ ಅಭಿಮಾನಿಗಳು ಬಂದು ಚಿನ್ನಸ್ವಾಮಿಯ ವಿವಿಧ ಗೇಟ್ಗಳಲ್ಲಿ ನಿಂತಿರ್ತಾರೆ. ಪ್ರಮುಖವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನ 12 ಗೇಟ್ನಲ್ಲಿ, ಅಂದರೆ ನಾನೀಗ ನಿಂತಿರುವಂತಹ ಇದೇ ಗೇಟ್ನ ಮುಂಭಾಗದಲ್ಲಿ ನಿಂತಿರ್ತಾರೆ. ಕೆಲವೊಂದು ಎಷ್ಟು ಅಭಿಮಾನಿಗಳು ಈ ಭಾಗ ಏನಿದೆ ಇಲ್ಲಿ ಬೆಳಗ್ಗೆಯಿಂದ ಕ್ಯೂ ನಿಂತಿರ್ತಾರೆ. ಬಟ್ ಗೇಟ್ ಈ ರೀತಿ ಇವತ್ತು ಕ್ಲೋಸ್ ಏನಾಗಿದೆ, ಇದೇ ರೀತಿ ಗೇಟ್ ಕೂಡ ಕ್ಲೋಸ್ ಆಗಿರುತ್ತೆ, ಗೇಟ್ ಓಪನ್ ಆಗಿರಲ್ಲ. ಬೆಳಗ್ಗೆಯಿಂದ ಬಂದಂತಹ ಅಭಿಮಾನಿಗಳು ಇಲ್ಲಿ ನಿಂತಿರ್ತಾರೆ. ಅದಾದ ನಂತರ ಸಂಜೆ 1 by 1 ಅಂದರೆ ಅವರ ಹಿಂಬದಿಯಲ್ಲಿ ನಿಂತಿರ್ತಾರೆ. ಬಟ್ ಕಡೆಯ ಕ್ಷಣದಲ್ಲಿ ಇನ್ನೇನು ಸೆಲೆಬ್ರೇಷನ್ ಶುರುವಾಗಬೇಕು ಅನ್ನುವಷ್ಟಲ್ಲ, ಅಂದರೆ ಒಂದು ಕಡೆಯಲ್ಲಿ ವಿಧಾನಸೌಧದಲ್ಲಿ ಎಲ್ಲ RCB ಗೆದ್ದ ಪ್ಲೇಯರ್ಸನ್ನು ಕೂರಿಸಿ ಅಲ್ಲಿ ಸನ್ಮಾನ ಮಾಡಲಾಗುತ್ತೆ. ಆ ಪ್ರೋಗ್ರಾಮ್ ಮುಗಿದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ ಇರುತ್ತೆ. ಇನ್ನೇನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ ಹತ್ತಿರ ಆಯಿತು ಅನ್ನುವಷ್ಟರಲ್ಲಿ ಇಲ್ಲಿ ಮೊದಲಿಗೆ ನಿಂತಹ ಅಭಿಮಾನಿಗಳೇನಿದ್ದಾರೆ ಅವ್ರು ಕಾಯ್ತಾ ಇದ್ದಾರೆ. ಹಿಂಬದಿಯಲ್ಲಿದ್ದಂತಹ ಅಭಿಮಾನಿಗಳು ನಮಗೂ ಅವಕಾಶ ಸಿಗಲ್ಲ ಅನ್ನೋ ಕಾರಣಕ್ಕಾಗಿ ಜಂಪ್ ಮಾಡಲು ಶುರು ಮಾಡ್ತಾರೆ. ಒಬ್ಬರ ಮೇಲೆ ಒಬ್ಬರು ಜಂಪ್ ಮಾಡ್ತಾರೆ. ಅವತ್ತು ಇದೇ ಜಾಗದಲ್ಲಿ ಸ್ಟ್ಯಾಂಪೇಡ್ ಆಗುತ್ತೆ, ಅಂದರೆ ಕಾಲು ತುಳಿತ ಆಗುತ್ತೆ. ಸರಿಸುಮಾರು 4-5 ಜನರು ಇದರಲ್ಲಿ ಮೃತಪಡ್ತಾರೆ. ಈ ಒಂದು ಗೇಟ್ ನಂಬರ್ 12ರಲ್ಲಿ ಮೃತಪಡ್ತಾರೆ. ಅಲ್ಲಿ ಕೆಲವೊಂದಷ್ಟು ದೃಶ್ಯಗಳು ನೀವು ನೋಡ್ತಾ ಇರ್ಬೋದು. ಒಬ್ಬರನ್ನು ಹೆಗಲ ಮೇಲೆ ಹಾಕಿ ಓಡುವಂತಹ ಒಬ್ಬ ಪೊಲೀಸ್ ಅಧಿಕಾರಿ ದೃಶ್ಯ ಆಗಿರ್ಬೋದು, ಜೊತೆಗೆ ಇನ್ನೊಬ್ಬರು ಮಗುವನ್ನು ಎತ್ಕೊಂಡು ಹೋಗ್ತಿರುವಂತಹ ದೃಶ್ಯ ಏನಿದೆ, ಅವೆಲ್ಲವೂ ಕೂಡ ಇದೇ ಜಾಗದಲ್ಲಿ ನಡೆದಿರುವಂಥದ್ದು. ಈ ಒಂದು ಘಟನೆ ನಂತರ ಸದ್ಯಕ್ಕೆ ಇಲ್ಲಿ ಒಂದಿಷ್ಟು ಬದಲಾವಣೆ ಕೂಡ ಮಾಡಲಾಗಿದೆ. ಈ ಹಿಂದೆ ಇದ್ದಂತಹ ಗೇಟನ್ನು ಅಗಲೀಕರಣ ಮಾಡುವಂತಹ ಒಂದು ಕೆಲಸ ಆಗಿದೆ. ಈ ಹಿಂದೆ ಇಷ್ಟು ಅಗಲ ಇರಲಿಲ್ಲ, ಅದನ್ನು ಅಗಲ ಮಾಡಿದ್ದಾರೆ. ಜೊತೆಗೆ ಈ ವರ್ಷ ಮ್ಯಾಚ್ ನಡೆದಂತಹ ಸಂದರ್ಭದಲ್ಲಿ ಇಲ್ಲಿ ಮಾಡಿರುವಂತಹ ಮತ್ತೊಂದು ಬದಲಾವಣೆ ಏನಂದರೆ, ಇಲ್ಲಿ ಕ್ಯೂ ನಿಲ್ಲುವಲು ಯಾವುದೇ ರೀತಿಯ ಅವಕಾಶ ಇರಲಿಲ್ಲ. ಯಾರು ಅಭಿಮಾನಿಗಳು ಅಥವಾ ಯಾರು ಕ್ರಿಕೆಟನ್ನು ನೋಡಲು ಬಂದಿದ್ರು, ಯಾರ ಹತ್ರ IPL ಟಿಕೆಟ್ ಇತ್ತು, ಅವ್ರನ್ನ ನೇರವಾಗಿ ಒಳಗಡೆ ಕಳಿಸ್ತಾ ಇದ್ರು. ಈ ಹಿಂದೆ ಇಲ್ಲಿ ಗಂಟೆಗಟ್ಟಲೆ ಕ್ಯೂ ನಿಲ್ಲಬೇಕಾಗಿತ್ತು. ಬಟ್ ಈ ವರ್ಷ ಅದನ್ನು ಬದಲಾವಣೆ ಮಾಡಿದರು. ಒಳಗಡೆಯಲ್ಲಿ 2 ಬದಲಾವಣೆ ಮಾಡಿದರು. ಒಂದು ಪ್ರಾಕ್ಟೀಸ್ ಸೆಷನ್ ನಡೆಯುವಂತಹ ಜಾಗ ಏನಿದೆ ಅದನ್ನು ವೈಟಿಂಗ್ ಜಾಗ ಆಗಿ ಮಾಡಿದರು. ಈ ಹಿಂದೆ ರಸ್ತೆಯಲ್ಲಿ ನಿಲ್ಲಬೇಕಾಗಿತ್ತು, ಗೇಟ್ನ ಮುಂಭಾಗದಲ್ಲಿ ನಿಲ್ಲಬೇಕಾಗಿತ್ತು. ಬಟ್ ಈ ವರ್ಷ ಇಲ್ಲಿಂದ ಅಭಿಮಾನಿಗಳನ್ನು ಒಳಗಡೆ ಕಳುಹಿಸಿ ಅಲ್ಲಿ ಪ್ರಾಕ್ಟೀಸ್ ಸೆಷನ್ ನಡೀತಿರುವಂತಹ ಜಾಗದಲ್ಲಿ ವೈಟಿಂಗ್ ಮಾಡ್ತಾ ಇದ್ರು. ಅಲ್ಲಿ ಯಾವುದೇ ರೀತಿಯ ಸಣ್ಣ ಲೋಪ ಆಗದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ರು. ಬಟ್ ಇಲ್ಲಿ ಒಂದಂತೂ ಸ್ಪಷ್ಟ, ಘಟನೆ ನಡೆದ ಇಂದಿಗೆ ಸರಿಸುಮಾರು 1 ವರ್ಷ ಆಗಿದೆ. ಹಲವರ ಸರಿಸುಮಾರು 11 ಮನೆಯಲ್ಲಿ ಇವತ್ತು ಕೂಡ ನೋವಿನ ಮೌನ ಆವರಿಸಿದೆ. ಇಲ್ಲಿ ಗೆದ್ದ ಆಟಗಾರರು ಮತ್ತೆ ಎಂದಿನಂತೆ ಆಟ ಆಡಿ ತಮ್ಮ IPL ಅನ್ನು, ಅಂದರೆ ಈ ವರ್ಷದ IPL ಅನ್ನು ಮುಗಿಸಿದರೆ, ಮತ್ತೊಂದು ಕಡೆಯಲ್ಲಿ ತಮ್ಮವರನ್ನು ಕಳೆದುಕೊಂಡಂತಹ ಕುಟುಂಬಸ್ಥರು ಇವತ್ತಿಗೂ ಕಣ್ಣೀರಾಗಿದ್ದಾರೆ. ಅವತ್ತು ಸೆಲೆಬ್ರೇಷನ್ ಹೋದಂತಹ ತನ್ನ ಮಗಳು ಇವತ್ತು ಬರ್ತಾಳೆ ಅಂತ ಕಾಯ್ತಿದ್ದಂತಹ ತಾಯಿ ಇವತ್ತಿಗೂ ಕೂಡ ನೋವಿನಲ್ಲಿದ್ದಾರೆ. ಜೊತೆಗೆ ಚಿಕ್ಕ ಪುಟ್ಟ ಮಕ್ಕಳನ್ನು ಕಳೆದುಕೊಂಡಂತಹ ಪೋಷಕರು ಇವತ್ತು ಕೂಡ ಅದೇ ನೋವಿನಲ್ಲಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಸರ್ಕಾರ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟವರು ಕೇವಲ ಪರಿಹಾರವನ್ನು ಕೊಟ್ಟು ಸುಮ್ಮನಾದ್ರ ಅನ್ನೋ ಪ್ರಶ್ನೆ ಒಂದು ಕಡೆ ಜನಸಾಮಾನ್ಯರಲ್ಲಿ ಮೂಡಿದೆ. ಯಾಕೆಂದರೆ ಈ ಒಂದು ದುರಂತ ಏನಿದೆ ಅದು ಇಂದಿಗೂ ಕೂಡ ಕಪ್ಪು ಚುಕ್ಕೆಯಾಗಿ ಉಳ್ಕೊಂಡಿದೆ, ಜನಮಾನಸದಲ್ಲಿ ಇಂದಿಗೂ ಕೂಡ ಇದೆ. ಅದ್ರ ಕೂಡ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅವತ್ತು ಯಾರದ್ದೋ ನಿರ್ಲಕ್ಷ್ಯಕ್ಕೆ ಸಂಭ್ರಮದ ಕ್ಷಣ ಏನಿದೆ ಕೆಲ ನಿಮಿಷದಲ್ಲಿ ಸೂತಕದ ಛಾಯೆ ಆವರಿಸುವಂತೆ ಮಾಡಿತ್ತು. ಅದರ ಹೊಣೆಯನ್ನು ಹೊತ್ತಂತಹ ಸರ್ಕಾರ ಆಗಿರ್ಬೋದು, ಕೇವಲ ಅಧಿಕಾರಿಗಳ ತಲೆದಂಡೆ ಮಾಡಿ ಸುಮ್ಮನಾಯ್ತಾ ಅನ್ನೋ ಪ್ರಶ್ನೆ ಏನಿದೆ ಇವತ್ತಿಗೂ ಕೂಡ ಜನಸಾಮಾನ್ಯರಲ್ಲಿದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.